ನಮಸ್ಕಾರ, ಕನ್ನಡವನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟದಿಂದ ಹಿಡಿದು ಭಾರಿ ಮಳೆಯಿಂದ ನೆರೆ ಬಂದಿದೆ. ಎಲ್ಲ ಗ್ರಾಮಗಳು ಸಹ ಮುಳುಗೋಗ್ತಿದ್ದಾವೆ. ರಸ್ತೆಗಳು ಸಂಪೂರ್ಣ ನಾಶ ಆಗಿದೆ. ಸಂಪರ್ಕ ಇಲ್ಲ. ಜನ ಒದ್ದಾಡ್ತಿದ್ದಾರೆ. ಮನೆಗಳನ್ನು ಕಳ್ಕೊಂಡಿದ್ದಾರೆ. ಜೀವಗಳನ್ನೇ ಕಳ್ಕೊಂಡಿದ್ದಾರೆ. ಇದರಲ್ಲಿ ಮಂಡಿ ಕ್ಷೇತ್ರವು ಒಂದು. ಹಿಮಾಚಲ ಪ್ರದೇಶದ ಮಂಡಿ ಸಂಸದೀಯ ಕ್ಷೇತ್ರವು ಒಂದು. ಅದರ ಸಂಸದರಾಗಿರುವಂಥವರು ಮೇಡಮ್ ಕಂಗನಾ ರನೌತ್ ಅವರು ಅದಕ್ಕೆ ಸಂಸದರು. ಅವರೆಷ್ಟು ಗಂಭೀರವಾದ ಸಂಸದರು ಅನ್ನೋದು ನಿಮಗೆಲ್ಲ ಹೇಳಬೇಕಾಗಿಲ್ಲ. ಮತ್ತು ಅವರು ಸಂಸದರು ಹೇಗಾದರೂ, ಬಿ ಜೆ ಪಿ ಟಿಕೆಟ್ ಹೇಗೆ ಸಿಕ್ತು ಅದೆಲ್ಲ ನಿಮಗೆ ಗೊತ್ತೇ ಇದೆ. ಮೋದಿಗೆ ಬಕೆಟ್ ಹಿಡಿದು, ಮೋದಿ ಬಂದ ಮೇಲೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತು, ಮೋದಿ ಬಂದ ಮೇಲೆ ಭಾರತಕ್ಕೆ ಎಲ್ಲ ಬಂದಿದ್ದು, ಮೋದಿ ವಿಷ್ಣುವಿನ ಅವತಾರ, ಕೃಷ್ಣನ ಅವತಾರ, ದೇವರ ಅವತಾರ ಇಷ್ಟೆಲ್ಲ ಹೇಳಿ ಅದಕ್ಕೆ ಸಾಲದು ಅನ್ನೋ ರೀತಿಯಲ್ಲಿ ಬೋನಸ್ ಆಗಿ ಒಂದಷ್ಟು ದ್ವೇಷ ಬಿತ್ತುವ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಟ್ಟು ಎಲ್ಲ ಫ್ಲಾಪ್ ಆಗ್ತಿದ್ರು ಸಹ, ಜನ ಮೂಸ್ ನೋಡದೆ ಹೋಗಿದ್ರು ಸಹ, 2-3 ಜನ ಆಡಿಯನ್ಸ್ ಇದ್ದರೂ ಸಹ ಸಿನಿಮಾ ಮೇಲೆ ಸಿನಿಮಾ ತೆಗೆದಿದ್ದು. ಒಟ್ಟಲ್ಲಿ ಮುಸ್ಲಿಮರ ವಿರುದ್ಧ ಸಿನಿಮಾ ಇರಬೇಕು, ಕೋಮು ದ್ವೇಷವನ್ನು ಕೆರಳಿಸೋ ಹಾಗೆ ಇರಬೇಕು ಸಿನಿಮಾ ಅಂಥದ್ದನ್ನು ಮಾಡಿದ್ದಕ್ಕೆ ಮೋದಿ ಮತ್ತು ಬಿ ಜೆ ಪಿ ಅದನ್ನು ಮೆಚ್ಚಿ, ಅವರ ಈ ಕುಕೃತ್ಯವನ್ನು ಮೆಚ್ಚಿ ಸಂಸದರನ್ನಾಗಿ ಮಾಡಿದ್ದಾರೆ. ಟಿಕೆಟ್ ಕೊಟ್ಟರು, ಗೆಲ್ಲಿಸ್ಕೊಂಡ್ರು ಹಿಮಾಚಲ ಪ್ರದೇಶದ ಮಂಡಿಯಿಂದ. ಆ ಮಹಾತಾಯಿ ಆ ಕ್ಷೇತ್ರದಲ್ಲಿ ಸಹ, ಆ ಮಹಾತಾಯಿಯ ಕ್ಷೇತ್ರದಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಮೇಘಸ್ಫೋಟ ಆಗಿದೆ. ಮಳೆ ಬಂದಿದೆ, ಮುಳುಗಡೆ ಆಗಿದೆ, ಮನೆಗಳನ್ನು ಕಳ್ಕೊಂಡಿದ್ದಾರೆ, ಜೀವಗಳನ್ನು ಕಳ್ಕೊಂಡಿದ್ದಾರೆ. ಆದರೆ ಈ ಮೇಡಮ್ ಏನು ಮಾಡ್ತಿದ್ರು, ಆ ಸಂದರ್ಭದಲ್ಲಿ ಒಂದು ಕಡೆ ಜನ ಸಾಯ್ತಿದ್ರೆ, ಸ್ವಲ್ಪ ಅದೇ ಪ್ರದೇಶದಿಂದ ಒಂದಷ್ಟು ದೂರ ಮಳೆ ಇಲ್ದಿರೋ ಜಾಗದಲ್ಲಿ ಅವ್ರಿಗೆ ಏನು ಮಾಡಬಹುದು, ಜನಗಳಿಗೆ ಸಹಾಯ ಅಂತ ಯೋಚನೆ ಮಾಡ್ತಿರ್ಲಿಲ್ಲ, ಇನ್ನೇನು ಮಾಡ್ತಿರ್ಲಿಲ್ಲ, ಡ್ಯಾನ್ಸ್ ಮಾಡ್ತಾಯಿದ್ರು. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕೇಂದ್ರ ಮಂತ್ರಿ ಕಿರಣ್ ರಿಜಿಜು ಅವರ ಕೈ ಹಿಡ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಗುತ್ತಾ ಖುಷಿಯಾಗಿದ್ದಾರೆ. ಯಾವಾಗ ಅಷ್ಟೊತ್ತಿಗಾಗಲೇ 14 ಜನ ಆಕೆಯ ಕ್ಷೇತ್ರ ಕಂಗನಾ ರನೌತ್ ಅವರ ಕ್ಷೇತ್ರ ಮಂಡಿಯಲ್ಲಿ ಜೀವ ಬಿಟ್ಟಿದ್ರು. 14 ಜನ ಜೀವ ಬಿಟ್ಟಿದ್ರು. 31 ಜನ ಮಿಸ್ಸಿಂಗ್ ಆಗಿದ್ದಾರೆ. 100 ಮನೆಗಳು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ, ರಸ್ತೆಗಳು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ, ಅನ್ನ ನೀರಿಗೆ ಒದ್ದಾಡ್ತಿದ್ದಾರೆ, ಜನ ಜೀವ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಿದ್ದಾರೆ. ಮೇಡಮ್ ಅವರು ಡ್ಯಾನ್ಸ್ ಕೈ ಹಿಡ್ಕೊಂಡು ಕುಣಿತಾ ಕೂತಿದ್ದಾರೆ. ಅದು ಯಾವಾಗ ಎಲ್ಲ ಕಡೆ ಸುದ್ದಿ ಆಯಿತು, ಎಲ್ಲ ಕಡೆ ಅಂದರೆ ನನ್ನಂಥವರು ಸ್ವತಂತ್ರ ಪತ್ರಿಕೋದ್ಯಮದವರು ಮಾತ್ರ. ಎಲ್ಲ ಕಡೆ ಅಂದ ತಕ್ಷಣ ನೀವು ಗೋಧಿ ಮಾಧ್ಯಮಗಳು ಸುದ್ದಿ ಮಾಡಿಬಿಡ್ತು ಅನ್ನೋ ಭ್ರಮೆಗೆ ಹೋಗ್ಬಿಡಬೇಡಿ. ನೋವೇ, ಅವರು ಬಿ ಜೆ ಪಿಯ ಇದು ವಿಚಾರದಲ್ಲ ಹಾಗೆಲ್ಲ ಮಾಡಲ್ಲ. ಅವರು ಡ್ಯಾನ್ಸ್ ತೋರಿಸ್ತಿದ್ರು, ಬಟ್ ಅದನ್ನು ರಂಜನಾತ್ಮಕವಾಗಿ ನೋಡಿ ಕಂಗನಾ ರನೌತ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ ಅದನ್ನು ಮಾತ್ರ ತೋರಿಸಿದ್ದು. ಅದನ್ನು ಈ ಅವರದ ಕ್ಷೇತ್ರದಲ್ಲಿ ಆಗ್ತಿದ್ದ ಸಾವು ನೋವು ಮುಳುಗಡೆ ಇದ್ರ ಬಗ್ಗೆ ಲಿಂಕ್ ಮಾಡಲಿಲ್ಲ. ಅಷ್ಟೇ, ಅವ್ರ ಯೋಗ್ಯತೆ ಅಷ್ಟೇ. ಸೊ ಯಾವಾಗ ಟೀಕೆಗಳು ಕೇಳಿಬಂತೋ ಕೆಲವು ಭಾಗಗಳಿಂದ, ಮೇಡಮ್ ಅವರು ದಡಬಡ ಅಂತ ಇವತ್ತು ಮಂಡಿ ಕ್ಷೇತ್ರಕ್ಕೆ ಹೋದರು. ಹೋಗಿ ಜನರ ಕಷ್ಟ ಆಲಿಸ್ಬೇಕಲ್ವಾ, ಇಲ್ಲ, ಸೆಕ್ಯೂರಿಟಿ ಹಾಕ್ಕೊಂಡು ಒಂದಷ್ಟು ಓಡಾಡಿ ಫೋಟೋಶೂಟು, ಮೋದಿಯವರಿಂದ ಇನ್ಸ್ಪೈರ್ಡ್ ಫೋಟೋಶೂಟ್ ಮಾಡಿಸ್ಕೊಂಡು ಓಡಾಡಿದ್ದಾರೆ. ಆ ನಂತರ ಪತ್ರಕರ್ತರು ಕೇಳಿದ್ದಾರೆ, ಏನು ಮಾಡ್ತೀರಿ ಈಗ ಅಂತ. ಅದಕ್ಕೆ ಮೇಡಮ್ ಏನು ಹೇಳಿದ್ರು ಗೊತ್ತಾ, ಯಾವ ಸಂಸದರು ಹಾಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಕ್ರೂರ ಮನಸ್ಥಿತಿಯ ವ್ಯಕ್ತಿಗಳು ಹಾಗೆ ಹೇಳಲ್ವೇನೋ, ವಿಪಕ್ಷದವರು ಹಾಗೆ ಹೇಳಲ್ವೇನೋ. ಆದರೆ ಈ ಮೇಡಮ್ ಹೇಳಿದ್ರು ಸಂಸದರಾಗಿ, ಅದು ಏನು ಆಡಳಿತ ಪಕ್ಷದ ಸಂಸದರಾಗಿ ಏನು ಹೇಳಿದ್ರು, ನಾನೇನು ಮಾಡೋಕ್ಕಾಗತ್ತೆ, ನಾನೇನು ಮಂತ್ರಿನಾ, ನನ್ನ ಹತ್ರ ದುಡ್ಡಿದೆಯಾ, ಏನೂ ಇಲ್ಲ, ನನ್ನ ಹತ್ರ ಮಂತ್ರಿಗಿರಿನೂ ಇಲ್ಲ, ಫಂಡೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಕೇಳಿದ್ದೀನಿ, ಮತ್ತು ಕೇಂದ್ರ ಸರ್ಕಾರದಿಂದ ಏನಾದ್ರು ಬರುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದೀನಿ. ನಾನಂತೂ ಏನು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನಾನು ಮಂತ್ರಿನೂ ಅಲ್ಲ, ನನ್ನ ಹತ್ರ ಯಾವ ಫಂಡೂ ಇಲ್ಲ, ದುಡ್ಡೂ ಇಲ್ಲ ಅಂತ ಡೈಲಾಗ್ ಹೊಡೆದ್ಬಿಟ್ರು. ಸಾಕಲ್ಲ, ಆ ಕ್ಷೇತ್ರದ ಜನ ಆಕೆಗೆ ಒಂದು ದೇವಸ್ಥಾನ ಕಟ್ಟಿಬಿಡ್ಬೋದು. ಈ ಒಂದು ಡೈಲಾಗೇನೆ ದೇವಸ್ಥಾನ ಕಟ್ಟಿ ಪೂಜಿಸ್ಬಿಡ್ಬೋದು. ಯಾಕಂದರೆ ಆ ಮಟ್ಟದ ಜನರ ಮೇಲೆ ಪ್ರೀತಿ ಯಾವ ಸಂಸದರು ಭಾರತೀಯ ಇತಿಹಾಸದಲ್ಲಿ ಇಲ್ಲಿವರೆಗೆ ತೋರಿಸಿರೋಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ, ಸಾಧ್ಯನೇ ಇಲ್ಲ. ಅಂತಹ ಪ್ರೀತಿ ಒಬ್ಬ ಸಂಸದರಾಗಿದ್ದಕ್ಕೆ ಅವರು ಪಾವನ, ವೋಟ್ ಹಾಕಿದ್ದಕ್ಕೆ ಕ್ಷೇತ್ರದ ಜನನೂ ಪಾವನ. ಆಮೇಲೆ ಹೇಳ್ತಾರೆ, ನಾನು ಅದು ತಮಾಷೆಗೆ ಹೇಳಿದ್ದು.
ಅಲ್ರಿ 14 ಸಾವುಗಳಾಗಿದೆ, 31 ಜನ ಮಿಸ್ಸಿಂಗ್ ಆಗಿದ್ದಾರೆ, 106 ಜನ ಬೀದಿ ಪಾಲಾಗಿದ್ದಾರೆ, ಮುಳುಗಿ ಸಾಯ್ತಾ ಇದ್ದಾರೆ, ಊಟಕ್ಕಿಲ್ಲ, ಅನ್ನಕ್ಕಿಲ್ಲ, ಕುಡಿಯೋ ನೀರಿಲ್ಲ ಅಂತಿದ್ದಾರೆ. ಈ ಮೇಡಮ್ಮು ಕಾಮಿಡಿ ಮಾಡ್ತಿದ್ರಂತೆ, ಕಾಮಿಡಿ. ಇದರ ನಡುವೆ ಇಡೀ ಹಿಮಾಚಲ ಪ್ರದೇಶದಲ್ಲಿ ನಾನು ಇಷ್ಟೊತ್ತು ಹೇಳಿದ್ದು ಬರೀ ಮಂಡಿ ಕ್ಷೇತ್ರ, ಇಡೀ ಹಿಮಾಚಲ ಪ್ರದೇಶದಲ್ಲಿಯೂ ಸಹ 62 ಸಾವುಗಳಾಗಿದ್ದಾವೆ, 500 ಕೋಟಿಗಿಂತ ಹೆಚ್ಚು ಲಾಸ್ ಆಗಿದೆ, 600ಕ್ಕಿಂತ ಹೆಚ್ಚು ರಸ್ತೆಗಳು ಕಿತ್ತು ಹೋಗಿದ್ದಾವೆ, 1000ಕ್ಕೂ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳು ನಾಶ ಆಗಿದ್ದಾವೆ, ವಿದ್ಯುತ್ ಸಂಪರ್ಕ ಇಲ್ಲ. ಎಲ್ಲ ರೀತಿಯಿಂದಲೂ ಹಿಮಾಚಲ ಪ್ರದೇಶ ನರಳುತ್ತಾ ಇದೆ. ಆದರೆ ಮಾಧ್ಯಮಗಳು ಒಂದೇ ಒಂದು ಪ್ರಶ್ನೆಯನ್ನು ಆಡಳಿತ ಪಕ್ಷವನ್ನು ಕೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಮೋದಿಯವರು ಇಂಥ ಜಾಗಕ್ಕೆ ಹೋದರು, ಇಂಥ ದೇಶಕ್ಕೆ ಹೋದರು, ಅಲ್ಲಿ ಅವರಿಗೆ ಒಂದು ದೊಡ್ಡ ಪ್ರಶಸ್ತಿಯನ್ನು ಕೊಟ್ಟರು. ಮೇಡಮ್ ಅವರು ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರು, ಕಂಗನಾ ರನೌತ್ ಬೆರೆತರು, ಎಲ್ಲರ ಜೊತೆ ಬೆರೆತು ಡ್ಯಾನ್ಸ್ ಮಾಡಿದ್ರು. ಇದನ್ನು ತೋರಿಸ್ಕೊಂಡಿದ್ದಾರೆ. ಇದಕ್ಕೆ ಅದನ್ನು ಗೋಧಿ ಮಾಧ್ಯಮ ಅಂತ ಕರೆಯೋದು, ಇನ್ನೇನಕ್ಕೂ ಅಲ್ಲ. ಆ ಕಾರಣಕ್ಕೆ ಅದನ್ನು ಗೋಧಿ ಮಾಧ್ಯಮ ಅಂತ ಕರೆಯೋದು. ಅದಕ್ಕೆ ಸರಿಯಾಗಿ ಅವರು ಸಹ ಕೆಲಸ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಓಟ್ ಹಾಕಿದವರು ಮೂರ್ಖರು, ಹಾಕಿಸ್ಕೊಂಡವರು ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಓಡಾಡ್ಕೊಂಡು ಏನು ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ಅನ್ನೋ ಥರ ಇರ್ತಾರೆ. ಒಂದಷ್ಟು ಟೀಕೆಗಳು ಕೇಳಿ ಬಂದಾಗ ಈ ರೀತಿ ಫೋಟೋಶೂಟ್ ವಿಸಿಟ್ಗಳನ್ನು ಮಾಡಿ ಡೈಲಾಗು ಹೊಡೆದು ಬಿಡ್ತಾರೆ. ನಾನು ಮಂತ್ರಿನೂ ಅಲ್ಲ, ನನ್ನ ಹತ್ರ ದುಡ್ಡು ಇಲ್ಲ, ಸೈಡ್ಗೆ ಹೋಗ್ತಾ ಇರಿ ಅಂತ ಅಷ್ಟೇ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.